ರನ್ನ ಬೆಳಗಲಿ ಜನರ ಬೇಡಿಕೆ ಈಡೇರಿದ ಸಂಭ್ರಮ. ಬಿಡಿಸಿಸಿ ಬ್ಯಾಂಕ್ನ 58ನೇ ಶಾಖೆಯ ಅನಾವರಣ. ಅಲಂಕೃತಗೊಂಡ ಬ್ಯಾಂಕ್ ಆವರಣ. ಸಹಕಾರಿ ಧುರೀಣರ ಮಹಾಸಂಗಮ. ಹಲವು ದಿನಗಳ ಬೇಡಿಕೆ ಈಡೇರಿದ ಸಂತಸ. ಇದು ಮುಧೋಳ ತಾಲೂಕಿನಲ್ಲಿ ಕಂಡ ಸಂಭ್ರಮ. ಹೌದು, ರನ್ನ ಬೆಳಗಲಿ ಗ್ರಾಮದ ಬಹುದಿನಗಳ ಬೇಡಿಕೆ ಹೊಂದಿತ್ತು. ನಮ್ಮೂರಲ್ಲಿ ಬಿಡಿಸಿಸಿ ಬ್ಯಾಂಕ್ ಕಚೇರಿ ಆರಂಭವಾಗಬೇಕೆಂದು ಕಾಯ್ತಾ ಇದ್ರು. ಅದು ಈಗ ಈಡೇರಿದೆ. ಬಿಡಿಸಿಸಿ ಬ್ಯಾಂಕಿನ 58ನೇ ಶಾಖೆ ರನ್ನ ಬೆಳಗಲಿಯಲ್ಲಿ ಆರಂಭವಾಗಿದೆ. ನೂತನ ಶಾಖೆಯ ಸುಂದರ ಕಟ್ಟಡ ಅನಾವರಣಕ್ಕೆ ಸಜ್ಜಾಗಿ ನಿಂತಿತ್ತು. ನವಗ್ರಹ ಪೂಜೆ, ಲಕ್ಷ್ಮಿ ಗಣಪತಿ ಪೂಜೆ ಹಾಗೂ ಹೋಮ ಹವನಗಳನ್ನು ಆಯೋಜನೆ ಮಾಡಿದ್ರು. ಐವತ್ತೆಂಟನೆಯ DCC ಬ್ಯಾಂಕ್ನ ಬ್ರ್ಯಾಂಚ್ ಓಪನಿಂಗ್ ಇದೆ ಇವತ್ತು. ಆದ ಕಾರಣ ಎಲ್ಲ ಇಲ್ಲಿ ನಮ್ಮ ಬೆಳಗಲಿಯಲ್ಲಿ 2 PKPSಗಳಿದೆ. ಎಲ್ಲ ನಮ್ಮ ಬೆಳಗಲಿ ಗ್ರಾಮದ ರೈತ ಬಾಂಧವರಿಗೆ ಅನುಕೂಲ ಆಗಲಿ ಎಂದು ಬಹಳ ದಿನದ ಬೇಡಿಕೆ ಇವತ್ತಿನ ದಿನ ಈಡೇರ್ತಾ ಇದೆ. ಸಚಿವ RB ತಿಮ್ಮಾಪುರ್ ಆಗಮಿಸಿ ನೂತನ ಶಾಖೆಯ ಕಟ್ಟಡವನ್ನು ರಿಬ್ಬನ್ ಕಟ್ ಮಾಡೋದರ ಮೂಲಕ ಉದ್ಘಾಟನೆ ಮಾಡಿದರು. ಕ್ಯಾಶ್ ಕೌಂಟರ್ಗೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಜಯ್ ಕುಮಾರ್ ಸರ್ನಾಯಕ್ ಚಾಲನೆ ನೀಡಿದರು. ರನ್ನ ಬೆಳಗಲಿಯಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 58ನೇ ಶಾಖೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮಗೆ ಈಗಾಗಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 12 ಶಾಖೆಗಳನ್ನು ತೆಗಿಲಿಕ್ಕೆ ಮಂಜೂರಾತಿ ಸಿಕ್ಕಿದೆ. ಆ 12 ಶಾಖೆಗಳ ಪೈಕಿ ಇದು ರನ್ನ ಬೆಳಗಲಿ ಮೊದಲಿದ್ದು ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ಉಳಿದ 12 ಶಾಖೆಗಳನ್ನು ನಾವು ಉದ್ಘಾಟನೆ ಮಾಡ್ತೀವಿ. ಇಲ್ಲಿ ರನ್ನ ಬೆಳಗಲಿಯಲ್ಲಿ ಭಾಳ ವರ್ಷದಿಂದ ಇದು ಬೇಡಿಕೆ ಇತ್ತು. ಇಲ್ಲಿ ಜನರ ಒಂದು ಶಾಖೆ ಬೇಕಂತ ಇವತ್ತು ಜನರ ಏನು ಬೇಡಿಕೆ ಇತ್ತು ಅದು ಇವತ್ತು ಈಡೇರಿದಂಗೆ ಆಗಿದೆ. ಅದರ ಮುಖಾಂತರ ನಮ್ಮ DCC ಬ್ಯಾಂಕು ಇದರಿಂದ ಈ ಭಾಗದ ರೈತರಿಗೆ ಬೇರೆ ಕಡೆ ಹೋಗುವಂಥದ್ದಾಗಲಿ, ಮಾಲಿಂಗ್ಪುರಕ್ಕಾಗಲಿ, ಮುಧೋಳಕ್ಕೆ ಬ್ರ್ಯಾಂಚ್ಗಳಿಗೆ ಹೋಗುವಂಥದ್ದು ತಪ್ತೈತಿ. ಇದರಿಂದ ಇಲ್ಲೇ ಅವ್ರಿಗೆ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಬ್ರ್ಯಾಂಚಿನ ಮುಖಾಂತರ ರೈತರು ಹೆಚ್ಚಿನ ಅನುಕೂಲತೆಗಳನ್ನು ಪಡೆಯಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ RS ತಳೆವಾಡ್ ಅವರು ಬ್ಯಾಂಕಿನ ವಿಭಾಗವನ್ನು ಹಾಗೂ ಮುಖಂಡರು, ಸಹಕಾರಿ ದಿಗ್ಗಜರು, ಅತಿಥಿಗಳು ಬ್ಯಾಂಕಿನ ವಿವಿಧ ವಿಭಾಗಗಳನ್ನು ಉದ್ಘಾಟಿಸಿದರು. ಇವತ್ತಿನ ಈ ದಿವಸ ರನ್ನ ಬೆಳಗಲಿಯಲ್ಲಿ ನೂತನ DCC ಬ್ಯಾಂಕ್ ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಬೆಳಗಲಿ ಗ್ರಾಮದವ್ರದ್ದು ಬಹಳ ದಿನ ಬೇಡಿಕೆ ಇತ್ತು. ಆ ಬೇಡಿಕೆ ಈಡೇರಿಸಿದಂಗಾಗಿದೆ. ಅದಕ್ಕೆ ಈ ಬ್ರಾಂಚಿಗೆ ಒಳ್ಳೆಯದಾಗಲಿದೆ, ಶುಭ ಇರುತ್ತೆ. ಬಳಿಕ ಪೂಜೆ, ಮಹಾಮಂಗಳಾರತಿ ನಡೆಯಿತು. ಸಚಿವ RB ತಿಮ್ಮಾಪುರ್ ಮಾತನಾಡಿ ಬಿಡಿಸಿಸಿ ಬ್ಯಾಂಕಿನ ಕಾರ್ಯವೈಖರಿಯನ್ನ ಕೊಂಡಾಡಿದ್ರು ಹಾಗೂ ನೂತನ ಶಾಖೆಗೆ ಶುಭ ಕೋರಿದ್ರು. ಐವತ್ತೆಂಟನೇ ಬ್ರ್ಯಾಂಚು DCC ಬ್ಯಾಂಕಿನ ಶಾಖಾ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಬಹುಶಃ ನಮ್ಮ ಜಿಲ್ಲೆ ಇಲ್ಲಿವರೆಗೂ DCC ಬ್ಯಾಂಕ್ ಒಳ್ಳೆಯ ಕಾರ್ಯವನ್ನು ನಿರ್ವಹಿಸಿದೆ. ಈಗ 12 ಬ್ಯಾಂಕ್ಗಳು ಮಂಜೂರಾತಿ ಆಗಿದ್ದಾವೆ ರಿಸರ್ವ್ ಬ್ಯಾಂಕಿನಿಂದ. ಪ್ರಥಮತ ಇಲ್ಲಿ ಚಾಲೂ ಮಾಡಿದರೆ ಅಂದರೆ 58 + 12 ಒಂದು 60 ಬ್ಯಾಂಕ್ಗಳು ಪ್ರಾರಂಭ ಆಗ್ತದೆ. ಖುಷಿ ಅನ್ನಿಸ್ತದೆ. ಗ್ರಾಮೀಣ ಬದುಕಿನಲ್ಲಿ ಒಂದು ಜಿಲ್ಲಾ ಕೇಂದ್ರ ಬ್ಯಾಂಕ್ ಆಗೋದು ರೈತರು ಅದನ್ನು ಸಹಾಯ ಪಡ್ಕೊಳ್ಳಿ ಅಂತೇಳಿ ನಾನು ಇವತ್ತಲ್ಲಿ ಕೂತ್ಕೊಂಡಾಗಲೇ ಒಂದು 1 ಕೋಟಿ ಡಿಪಾಸಿಟ್, 10 ಲಕ್ಷ 1 ಲಕ್ಷ ಹಿಂಗೆ ಡಿಪಾಸಿಟ್ ಬಂದದ್ದು ಬೆಳಗಲಿ ಅವ್ರಿಗೆ ಬ್ಯಾಂಕ್ ಉಳಿಸ್ಕೊಂಡು ರೈತರಿಗೆ ಸಹಾಯ ಆಗ್ತಕ್ಕಂಥ ಕೆಲಸ ಆಗ್ತೈತೆ ಅಂತೇಳಿ ನನಗೆ ಖುಷಿ ಅನ್ನಿಸ್ತಾ ಇದೆ. ರೈತರಿಗೆ ಸಹಾಯ ಆಗುತ್ತೆ. ಸಭಾ ಕಾರ್ಯಕ್ರಮದಲ್ಲಿ ರೈತ ಗೀತೆ ಮೊಳಗಿತು. ಎಲ್ಲರೂ ಹಸಿರು ಶಾಲು ಹೊದ್ದು ಎದ್ದು ನಿಂತು ಗೌರವ ಸೂಚಿಸಿದ್ರು. ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು. ಅತಿಥಿಗಳಿಗೆ, ಗಣ್ಯರಿಗೆ ಸನ್ಮಾನಿಸಿದ್ರು. ಅದ್ದೂರಿ ಕಾರ್ಯಕ್ರಮಕ್ಕೆ ರನ್ನ ಬೆಳಗಲಿ ಗ್ರಾಮ ಸಾಕ್ಷಿಯಾಯಿತು. ರನ್ ಟಿವಿ ನ್ಯೂಸ್, ಮುಧೋಳ.
ಬಾಯಲ್ಲಿ ನೀರೂರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮುಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ. ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮುಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.